ಏನ್ರಿ ಅಷ್ಟೊಂದು ಜನ ಇದ್ದಾರೆ? ಸರ್ ಟೂರಿಸ್ಟ್ ಪ್ಲೇಸ್ ಅಲ್ವಾ, ಜನಸಂಚಾರ ಜಾಸ್ತಿ ಇದೆ, ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ, ತುಂಬಾ ಕಷ್ಟ ಇದೆ ಸರ್. ಎಕ್ಸ್ಟ್ರಾ ಫೋರ್ಸ್ ಬೇಕಾದ್ರೆ ಕರ್ಸ್ಕೊಳ್ಳಿ. ಓಕೆ ಸರ್. ಯಾರು ಮಾಡಿತ್ತು ಅಂತ ಏನಾದರೂ ಗೊತ್ತಾಯ್ತಾ? ಸರ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ, ಯಾರು ಮಾಡಿದ್ದಂತ ಕ್ಲೂ ಸಿಕ್ಕಿಲ್ಲ ಸರ್. ವಿಲ್ ಫಿಗರ್ ಇಟ್ ಔಟ್ ಸೂನ್ ಸರ್. ಮತ್ತೆ ಫಾರೆನ್ಸಿಕ್ ಟೀಮ್? ಅವ್ರಿಗೂ ಇನ್ಫಾರ್ಮ್ ಮಾಡಿದ್ದೀವಿ ಸರ್, ದೇ ಆರ್ ಆನ್ ದ ವೇ. ಸರ್ ನನಗೆ ಅನ್ನಿಸ್ತಾ ಇದೆ ಲೋಕಲ್ ಅವ್ರು ಈ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾರೋ ಹೊರಗಿಂದ ಬಂದ್ರೆ ನಮ್ಮ ಮಕ್ಕಳೇ ಮಾಡಿರಬೇಕು. ಯಾರಾಗಿದ್ರು ಸರಿ, ಅವ್ರು ನಾನು ಸುಮ್ಮನೆ ಬಿಡಲ್ಲ. SP ಆಫೀಸ್ನಲ್ಲಿ ಮೀಟಿಂಗ್ ಇದೆ, ಹೋಗ್ತಾ ಇದ್ದೀನಿ. ಕೇಸ್ ಬಗ್ಗೆ ಪಿನ್ ಟು ಪಿನ್ ಅಪ್ಡೇಟ್ ಪರ್ಸನಲ್ ಆಗಿ ನನಗೆ ಬಂದು ತಿಳಿಸ್ಬೇಕು, ಗೊತ್ತಾಯ್ತಾ? ಓಕೆ ಸರ್, ಐ ವಿಲ್ ಅಪ್ಡೇಟ್ ಯು ಸೂನ್. ಅಣ್ಣ, ಆ ಹುಡುಗರಿರೋ ಜಾಗ ಗೊತ್ತಾಯ್ತು ಅಣ್ಣ. ಸರ್ ಒಬ್ರು ಇಲ್ಲ ಸರ್, ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ನಾನು ಸ್ಪಾಟಿಗೆ ಬರ್ತಾ ಇದ್ದೀನಿ, ಅಲ್ಲೇ ರೀ. ರೀ ಪುರುಷೋತ್ತಮ್. ಹಾಂ ಸರ್. ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ, ರೆಸ್ಪಾಂಡೇ ಮಾಡ್ತಾ ಇಲ್ಲ. ಹಾಂ ಸರ್. ಅದೆಲ್ಲಿದ್ದಾನೆ ನೋಡ್ರಿ. ಓಕೆ ಸರ್. ಅಟೆಂಡ್ ಮಾಡಿ ಅಂತ ಅಷ್ಟು ಸಲ ಹೇಳಿದ್ರು. ಬರ ಹೇಳೋದಂತೆ. ಕುತ್ಕೊಳ್ಳಿ. ನಿಮ್ಮಿಂದ ಒಂದು ಕೆಲಸ ಆಗಬೇಕಾಗಿತ್ತು. ಕೆಲಸ ಹೇಳಿ ಸಾಕು, ನಾ ಎಲ್ಲ ನೋಡ್ಕೊಳ್ತೇನೆ. ಪುರುಷೋತ್ತಮ್. ಹಾಂ ಸರ್. ಆ ಹುಡುಗಿ ನನ್ನ ತಮ್ಮನ್ನ ಮದುವೆ ಆಗಬೇಕಾಗಿರೋಳು. ಹ್ಞೂ ಮುಂದಿನ ವಾರನೇ ಮದುವೆ. ಮಿನಿಸ್ಟರ್ಗಳು, VIP ಗಳು ಎಲ್ಲರೂ ಬರ್ತಾ ಇದ್ದಾರೆ. ಆದರೆ ಆ ಹುಡುಗಿ 2 ದಿನದಿಂದ ಮಿಸ್ ಆಗಿದ್ದಾಳೆ. ಈ ವಿಷಯ ಏನಾದರೂ ಹೊರಗಡೆ ಗೊತ್ತಾದರೆ ಮನೆ ಮಾನ ಮರ್ಯಾದೆ ಅಲ್ಲ. ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ. ಪಾರ್ಟಿ ಮೀಟಿಂಗಲ್ಲಿ ನನ್ನ ತಮ್ಮನಿಗೆ ಟಿಕೆಟ್ ಸಿಗೋದು ಕನ್ಫರ್ಮ್ ಆಗಿದೆ. ಈ ವಿಷಯ ಏನಾದರೂ ಹೊರಗಡೆ ಹೋದರೆ ಅವನ ಪೊಲಿಟಿಕಲ್ ಕರಿಯರ್ಗೂ ಅಫೆಕ್ಟ್ ಆಗತ್ತೆ. ಬೆಂಗಳೂರಲ್ಲಿ 2 ದಿನ ಪಾರ್ಟಿ ಮೀಟಿಂಗ್ ಇದೆ, ಅದನ್ನು ಅಟೆಂಡ್ ಮಾಡೋದಕ್ಕಂತ ಹೋಗ್ತಾ ಇದ್ದೀನಿ. ವಾಪಸ್ ಬರೋದ್ರೊಳಗಡೆ ಆ ಕೆಲಸ ಮುಗಿಸಿರ್ಬೇಕು. ನಾನಿದ್ದೀನಲ್ವಾ, ನಾನು ನೋಡ್ಕೊಳ್ತೀನಿ. ನೀವೇನು ಚಿಂತೆ ಮಾಡಬೇಡಿ, ನೀವು ಬರೋದ್ರೊಳಗಡೆ ಕೆಲಸ ಆಗಿರುತ್ತೆ. ನೀವು ಆರಾಮಾಗಿ ಮೀಟಿಂಗ್ ಮುಗಿಸ್ಕೊಂಬನ್ನಿ. ಏನಾದರೂ ಡೌಟ್ಸ್ ಇದ್ದರೆ ನಮ್ಮ PA ಪುರುಷೋತ್ತಮ ಹತ್ರ ಕಾಂಟ್ಯಾಕ್ಟ್ ಮಾಡಿ. ದುಡ್ಡು ನಿಮ್ಗೆ ಸೇರತ್ತೆ, ಕೆಲಸ ಬೇಗ ಆಗಬೇಕು. ಹಾಗೆ ಆ ಹುಡುಗಿಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನಂತೆ, ಅವನ ಬಗ್ಗೆನೂ ಸ್ವಲ್ಪ ವಿಚಾರಿಸ್ಕೊಳ್ಳಿ. ಸರಿ ಸರಿ. ತಗೊಳ್ಳಿ ಸರ್. ಶೆಟ್ಟಿ, ಆ ಹುಡುಗನ ಬಗ್ಗೆ ಡೀಟೇಲ್ಸ್ ತೊಗೊಂಡು ಏನಂತ ವಿಚಾರಿಸು. ಲವ್ ಎಷ್ಟೊತ್ತರ ಬರೋದು? ಏಯ್ ಯಾಕೋ ಮಚ್ಚಾ ಮಚ್ಚ ಸೈಕೋ ಥರ ಆಡ್ತವನು, ಏನು ಹೇಳ್ತಾ ಇಲ್ಲ. ನಾವು ಸೈಕಲ್ ಮಕ್ಕಳೇ ಬರಲಿ. ನೀನು ಯಾವಾಗೋ ಬಾರಿಗೆ ಒಬ್ಬೊಬ್ಬನೇ ಬಂದು ಎಣ್ಣೆ ಹೊಡಿತಿದ್ಯಾ? ಹಾಂ, ಫೋನ್ ಮಾಡೋದೇ
ಗುರು ಏನು ಬೇಕಣ್ಣ? ಗುರು ಮೀನೈತಾ? ಮೀನು ಈಜಾಡಕ್ಕೆ ಹೋಗ್ಯಾವ. ನೀನು ತಿಗ ಉರ್ಸಂಗ್ ಆಗ್ಬಿಟ್ಟ. ಏನೋ ಒಂದು ನೆಂಚ್ಕೊಳಕ್ ತಗೊಂಬರ್ಗಪ್ಪ. ಹೇಳಪ್ಪ ಬ್ರದರು, ಏನು ಸಮಾಚಾರ? ಯಾಕೆ ಡಲ್ ಆಗಿದೆ ಹೇಳ. ನೀನು ತಿಕ್ಕ ಮುಚ್ಕೊಂಡಿರು, ಇಲ್ಲ ಅಂದರೆ ಆಯ್ತು ಬಿಡಪ್ಪ. ಲವ್, ಯಾರ ಮೇಲೆ ಕೋಪ ಯಾರ ಮೇಲೆ ತೋರಿಸ್ತಾ ಇದೆಯಾ? ಶಿವ ಏನಾಯ್ತು ಅಂತ ಹೇಳು. ಮಚ್ಚ, ನಮ್ಮ ಹುಡುಗಿ ಬ್ರೇಕಪ್ ಮಾಡ್ಕೊಂಡೋದ್ಲು. ಯಾಕಂತೆ? ಏನಂತ ಕರೆಕ್ಟಾಗಿ ಹೇಳು. ಮೊನ್ನೆ ಕಾಲ್ ಮಾಡಿ ಮೀಟ್ ಮಾಡೋಣ ಅಂತ ಹೇಳಿದ್ಲು. ಸರಿ ಅಂತ ಹೋದೆ, ಆದರೆ ಅಲ್ಲೋಡಿದ್ರೆ ನನಗೂ ನಿನಗೂ ಸರಿ ಬರ್ತಾ ಇಲ್ಲ. ನೆಕ್ಸ್ಟ್ ವೀಕಲ್ಲಿ ನನ್ನ ಮದುವೆ ಇದೆ ಅಂತ ಹೇಳಿ ಬ್ರೇಕಪ್ ಅಂತ ಹೇಳ್ಕೊಂಡು ಹೊರಟೋದ್ಲು. ಬ್ರೇಕಪ್ಪ? ಇಷ್ಟೇನೆಲ್ಲ ಚೆನ್ನಾಗಿದೆ ಅಂತ ಅವಳಿಗೆ? ಇವಾಗ ಯಾವನೋ ದುಡಿಯೋಂಗೆ ಸಿದ್ಧ ಅಂತ ಅಂದ್ಬಿಟ್ಟು ನಿನ್ನ ಕೈ ಕೊಟ್ಬಿಟ್ಟೋಗ್ಬಿಟ್ರೆ? ಏಯ್, ನೀನು ಸುಮ್ಮನೆ ಇರ್ತೀಯಾ? ನಾನು ಮಾತಾಡ್ತೀನಿ. ಏಯ್, ನೀನು ತಿಕಾಂಶ ಕೂತೋ, ನಾನು ಮಾತಾಡ್ತಾ ಇಲ್ವಾ ಇಲ್ಲಿ? ದೊಡ್ಡ ನನ್ನ ಮಗ ದೊಡ್ಡನು. ಲೈಫಲ್ಲಿ ಹುಡುಗಿ ಲವ್ ಅಂತ ಹೋದ್ರೆ ಹಿಂಗೆ ಆಗೋದು. ಯಾವತ್ತು ದುಡ್ಡು ಮಾಡ್ಬೇಕು, ದುಡ್ಡು. ಎಲ್ಲಿಗ ಬಂದೇ ಇರು. ಹಲೋ, ಹಲೋ, ಹೇಳೆ ಕುಳಿ. ಎಲ್ಲಿದ್ಯಾ? ಫ್ರೆಂಡ್ಸ್ ಜೊತೆ ಹೊರಗಡೆ ಏನಣ್ಣ ಆಗ್ಲಿದ ಇಷ್ಟೊಂದು ಫೋನ್ ಬರ್ತೈತೆ, ನೀವು ಪಿಕ್ಕೇ ಮಾಡ್ತಾ ಇಲ್ಲ. ಏನಂತ ಮ್ಯಾಟ್ರ್ ಆಗಿರೋದೀಗ? ನನಗೆ ಅಣ್ಣ, ನಾನು ನೋಡ್ಕೊಂತೀನಿ. ನನ್ನ ಮದುವೆ ಆಗೋ ಹುಡುಗಿ ಮಿಸ್ ಆಗಿದ್ದಾಳೆ. ಇನ್ನೊಂದು ವಾರದಲ್ಲಿ ನನ್ನ ಮದುವೆ ಡೇಟ್ ಫಿಕ್ಸ್ ಆಗಿದೆ. ಫ್ರೆಂಡ್ಸು, VIPs ಎಲ್ಲರೂ ಬರ್ತಾ ಇದ್ದಾರೆ. ಅವ್ರ ಮುಂದೆ ಈ ವಿಷಯ ಹೊರಗಡೆ ಬಂದರೆ ನನ್ನ ಮರ್ಯಾದೆ ಏನಾಗ್ಬೇಡ. ಈ ಟೆನ್ಷನಲ್ಲಿ ನಾನು ಸಾಯ್ತಾ ಇದ್ರೆ ಅದು ಯಾವುದೋ ಮೀಟಿಂಗ್ ಅಟೆಂಡ್ ಮಾಡುವಂತ ನಮ್ಮ ಅಣ್ಣ ಹೇಳ್ತಾನೆ ಅವನೇ. ಏಯ್, ಅವನೇನು ತಿಕ್ಕದಲ್ಲಿ ಇಟ್ಕೊಂಡಿದ್ಯಾ? ಪಿಕ್ ಮಾಡೋಕ್ಕಾಗಲ್ಲ. ಎಲ್ಲಿ ಸಾಯ್ತಾ ಇದೀಯಾ? ಇನ್ನಲ್ಲಿ ಬಾರಲ್ಲಿ ಎಲ್ಲಾದರೂ ಇರು. ನಾಳೆ ಮೀಟಿಂಗ್ ಅಟೆಂಡ್ ಮಾಡಲೇಬೇಕು. ಹೇಳಿದ ಇದೊಂದು ಕೆಲಸ ಮಾಡಿ ನನ್ನ ಮರ್ಯಾದೆ ಉಳಿಸೋ. ಅರ್ಥ ಆಯ್ತಾ? ಏಯ್, ಬರ ಹೋಗೋಣ. ಸರಿ, ನಾನು ಮದುವೆ ಮುಗಿಸ್ಕೊಂಡು ಬರೋಷ್ಟರಲ್ಲಿ 2 days ಆಗುತ್ತೆ. ಬಂದ್ಮೇಲೆ ಇಬ್ರು ಮಾತಾಡೋಣ, ಆಯ್ತಾ? ಸರಿ, ನೀನು ಹುಷಾರು. ಜಾಸ್ತಿ ಕುಡಿಬೇಡ, ಬೇಗ ಮನೆಗೆ ಹೋಗು. ಐ ಲವ್ ಯು. ಲವ್ ಯು ಟು. ಬಾಯ್. ಎಲ್ಲ ಹೋಗಿದ್ದೆ? ಮನೆಯಿಂದ ಕಾಲ್ ಮಾಡಿದ್ರು, ಮಾತಾಡಕ್ಕೆ ಹೋಗಿದ್ದೆ. ಮಚ್ಚ, ಅವಳ ಜೊತೆ ಇರಬೇಕಾದ್ರೆ ಪ್ರಪಂಚನೆಲ್ಲ ಮರೆತು ಅವಳೇ ನನ್ನ ಪ್ರಪಂಚ ಅನ್ಕೊಂಡಿದ್ನೋ. ಅವಳ ಜೊತೆ ಆಗಿರಬೇಕು, ಹೀಗಿರಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ. ಅವಳ ಜೊತೆ ಇದ್ದಾಗ ಆಗ್ತಿದ್ದ ಖುಷಿ ಅಷ್ಟಿಷ್ಟಲ್ಲ ಮಚ್ಚ. ಮತ್ತೆ ಅವಳ ಜೀವನದಲ್ಲಿ ನನಗೆ ಜಾಗ ಇಲ್ಲ ಮಚ್ಚ. ಅವಳನ್ನ ಮರೆಯೋಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ಇದ್ರ ಬದಲು ಸಾಯೋದೇ ಮೇಲು. ನಮ್ಮ ಮಚ್ಚ, ನಿನ್ನ ಸಂಕಟ ನಂಗೆ ಅರ್ಥ ಆಗುತ್ತೆ ಕಣೋ, ಆದರೆ ನೀನು ಸಾಯ್ತೀನಿ ಅಂತ ಮಾತ್ರ ಹೇಳೋಕೆ ಹೋಗಬೇಡ. ಏಯ್, ಇವಾಗೇನಾ ನಡಿಯ? ಇವಾಗಲೇ ಅವಳ ಮನೆಗೆ ನುಗ್ಗಿ ತಕ್ಕ ಬಂದಾರು ಸರಿ. ನಾಳೆ ಬೆಳಗ್ಗೆನೇ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ತೀನಿ. ನಡಿಯ, ಆಗಿದಾಗ್ಲೇ. ಟೈಟ್ ಆಗಿ ಲೂಸ್ ಥರ ಆಡ್ಬೇಡ. ತಿಗ ಮುಚ್ಕೊಂಡ್ ಕುತ್ಕ. ಮಚ್ಚ, ನೀನು ಹಿಂಗೆ ಅಪ್ಸೆಟ್ ಮೂಡಲ್ಲಿರೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ. 2 ದಿನ ಎಲ್ಲರೂ ಹೊರಗಡೆ ಹೋಗೋಣ, ನಿನಗೂ ಫ್ರೆಶ್ ಮೂಡ್ ಅನ್ಸುತ್ತೆ. ಅಲ್ಲಿನ ವಾತಾವರಣಕ್ಕೆ ಇಲ್ಲಿನ ನೋವೆಲ್ಲ ಮರೆತು ಆರಾಮಾಗಿರ್ತೀಯ. ಏನಂತೀರಪ್ಪ? ಏಯ್, ಸೂಪರ್ ಪ್ಲಾನ್ ಅಪ್ಪ. ಹಾ, ನನ್ನ ಎದೆಲಿರೋ ನೋವೆಲ್ಲ ಕಳ್ಕೊಂಬಿಡ್ಬೇಕು. ಅಷ್ಟೇ ತಾನೇ. ನಡಿ, ನೀನೀಗ ಸುಸ್ತಾಗೋವರೆಗೂ ಕುಣಿ. ನಿನ್ ಜೊತೆ ನಾವು ಕುಣಿತೀವಿ, ಆಯ್ತಾ? ನಡಿ. ಚೇರ್ಸ್. ಶಿವ, Cheers. ಏನೋ ಅದು ಗಲಾಟೆ? ಹೇಳಿ ಅಣ್ಣ. ಏನದು ಗಲಾಟೆ? ಯಾರೋ ಹುಡುಗರು ಕುಡಿದು ಗಲಾಟೆ ಮಾಡ್ತಿದ್ದಾರೆ. ಏನು ಹೋಗಿ ವಿಚಾರಿಸೋಗು. ಸರಿ ಅಣ್ಣ.
ಮಚ್ಚ ಮಕ್ಳು ಮುಂದೋಗಿ ಹಿಂಗೆ ಕುಣಿದ್ಬಿಟ್ಟಿಯ ಯಾಕೆ ಅಮ್ಮ ಕುಡಿತೀವಿ ಅಂತ ಬಾಯಕ್ ಬಿಡ್ತವೆ ಮಚ್ಚ ಟಾಯ್ಲೆಟ್ ಬರ್ತೀನ. ಏಯ್ ಏನ್ರ ಮಾಡ್ತಿದಾರ ಇಲ್ಲಿ? ಏಯ್ ನಿಂಗೆ ಯಾಕೆ? ಅಲ್ಲಿ ಅಣ್ಣ ಕರೀತಾರೆ ಬರ್ಬೇಕಂತ, ಬರ್ರಿ ಎಲ್ರು. ಏನ್ರ ಅದು ಗಲಾಟೆ? ಕುಡಿದ್ಮೇಲೆ ತಲಾಟೆ ಸ್ಟಾರ್ಟ್ ಮಾಡ್ತಿರಲ್ಲ. ಹಾಗೇನಿಲ್ಲ ಸರ್, ಬೇಗ ಹೊಡ್ತೀವಿ. ಕುಡಿದ್ವಾ ತಿಂದ್ವಾ ಮನೆಗೆ ಹೋದ್ವಾ ಅನ್ನಂಗಿರ್ಬೇಕು. ಅದ್ಬಿಟ್ಟು ಏನೋ ನಿಮ್ದು ಇನ್ನೊಬ್ರಿಗೆ ಡಿಸ್ಟರ್ಬ್ ಮಾಡ್ಕೊಂಡು. ಎಷ್ಟೋ ಟೈಮ್ ಈಗ? ಸರ್ 1:15. ಮತ್ತೆ ಟೈಮ್ ಆಯ್ತು ತಾನೆ, ಕಳ್ಸ್ಕೊ. ಸರಿ ಸರ್, ಹೊಡ್ತೀವಿ. ಯಾವ ತಲೆ ಕೆಟ್ಟ ನನ್ನ ಮಕ್ಕಳ್ರು. ಆ ಮಿಸ್ ಆಗಿರೋ ಹುಡುಗಿ ಬಗ್ಗೆ ಡೀಟೇಲ್ ಗೊತ್ತಾಯ್ತಾ? ಹುಡುಗರ ಹತ್ರ ವಿಚಾರಿಸಕ್ಕೆ ಹೇಳಿದ್ದೀನಿ, ಗೊತ್ತಾಗುತ್ತೆ ಆದಷ್ಟು ಬೇಗ. ಮತ್ತೆ ಆ ಹುಡುಗನ ಬಗ್ಗೆ? ಯಾವ ಹುಡುಗ? ಅದೇ ಆ ಹುಡುಗಿ ಲವರು. ಅವನ ಬಗ್ಗೆನೂ ವಿಚಾರಿಸ್ತಾ ಇದ್ದೀನಿ. ಫೋಟೋ ಆಮೇಲೆ ಡೀಟೇಲ್ಸ್ ಬರುತ್ತೆ. ಅಣ್ಣ ಇವಾಗ ಬಂದಲ್ಲ ಹುಡುಗರು, ಅವ್ರ ಜೊತೆ ಇವನು ಒಬ್ಬ ಇದ್ದಣ್ಣ. ಹೌದಾ? ಹಾ ಫಸ್ಟ್ ಫಾಲೋ ಮಾಡಿ ಅವ್ನ ಡೀಟೇಲ್ ತಿಳ್ಕೊ. ಸರಿ ಅಣ್ಣ. ನಮಸ್ಕಾರ ಸರ್. ಲಾಠಿ ಕೊಡ್ರಿ. ಒಳ್ಳೆ ಮಗನೇ, ನನ್ನ ಮುಂದೆ ಸಿಗತ್ಯಾ? ಸರ್ ಏನಕ್ಕೆ ಸರ್ ಹೊಡಿತಾ ಇದ್ದೀರಾ? ಹೇಳ್ಬಿಟ್ಟು ನೋಡಿರಿ. ಕೊಲೆ ಮಾಡ್ಕೊಂಬಂದು ನನ್ನ ಮುಂದೆ ನಾಟಕ ಮಾಡ್ತಾ ಇದೀರಾ? ಯಾರು ಸರ್ ಕೊಲೆ ಮಾಡಿದ್ದು? ಕೊಲೆ ಮಾಡಿದವ್ರು ಇಟ್ಕೊಳ್ಳಿ, ನನ್ನ ಯಾಕೆ ಸರ್ ಇಟ್ಕೊಂಡಿದ್ದೀರಾ? ಮಗನೇ, ನನಗೆ ಎದುರು ಉತ್ತರ ಕೊಡ್ತೀಯಾ? ಸರ್ ಫೋನ್ ಸರ್. ಅಮ್ಮೆ ಕಣ್ ಕುತ್ಕೊಳಕ್ಕಾಗಲ್ಲ ನಿನಗೆ. ಹೇಳಿ ಸರ್. ಏನೋ ವಿಚಾರಿಸ್ದ್ಯಾ? ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ. ಆ ಹುಡುಗರ ಬಗ್ಗೆ ಏನಾದರೂ ಗೊತ್ತಾಯ್ತಾ ನಿನಗೆ? ಅವ್ರಿಗೇನು ಗೊತ್ತಿಲ್ಲ ಅಂತಿದ್ದಾರೆ. ಆದಷ್ಟು ಬೇಗ ಅವ್ರ ಬಾಯಿ ಬಿಡಿಸ್ತೀನಿ. ನನಗೆ ಆ ಹುಡುಗರ ಬಗ್ಗೆ ಡೀಟೇಲ್ಸ್ ಆದಷ್ಟು ಬೇಗ ಗೊತ್ತಾಗಬೇಕು, ಅರ್ಥ ಆಯ್ತಾ? ನೀವೇನು ವರಿ ಆಗಬೇಡಿ ಸರ್, ನಾನು ನೋಡ್ಕೋತೀನಿ. ನಿಮ್ಮ ಕೆಲಸ ಆಯಿತು ಅಂತ ತಿಳ್ಕೊಳ್ಳಿ. ಸರಿ. ಎಷ್ಟು ಹೊಡೆದ್ರೂ ಬಾಯಿ ಬಿಡ್ತಾ ಇಲ್ಲ. ರೀ ನೋಡ್ಕೊಳ್ರಿ. ಓಕೆ ಸರ್, ಆಯಿತು. ಕಾಲ್ ಪಿಕ್ ಮಾಡು. ಹಾಯ್ ಪ್ರಿಯಾ, ಸಾರಿ ಲೇಟ್ ಆಯಿತು. ಮೇಡಮ್ ಯಾಕೋ ಬೇಜಾರಾಗಿದ್ದಾರಲ್ಲ. ಒಳಗೋಣವಾ? ಹೋಗ್ಲಿ ಜ್ಯೂಸ್ ಕುಡಿಯೋಣ ಬಾ. ಬೇಡ. ಬಾ ಕುಡಿಯೋಣ. ಬೇಡ ಅಂತ ಹೇಳಿದ್ದು. ಯಾವುದೋ ವೆಡ್ಡಿಂಗ್ ಕಾರ್ಡು. ಕೀರ್ತಿ ಗೌಡ. ಪ್ರಿಯಾ? ಹೌದು. ಪ್ರಿಯಾ ಏನಿದು ಪ್ರಿಯಾ? ಕಾಣ್ತಿಲ್ವಾ ನನ್ನ ವೆಡ್ಡಿಂಗ್ ಕಾರ್ಡ್? ಅದು ನನಗೆ ಗೊತ್ತು. ಏನದು ಕರೆಕ್ಟಾಗಿ ಹೇಳು. ನೆಕ್ಸ್ಟ್ ವೀಕ್ ನಮ್ಮ ಮನೇಲಿ ಮದುವೆ ಫಿಕ್ಸ್ ಮಾಡಿದ್ದಾರೆ, ಸೊ ಆಗ್ತಿದ್ದೀನಿ. ಸೊ ಪ್ಲೀಸ್ ಬರಬೇಡ ನೀನು. ನೆಕ್ಸ್ಟ್ ವೀಕ್ ಮದುವೆ ಇಟ್ಕೊಂಡು ಈಗ ಹೇಳ್ತಾ ಇದೆಯಾ? ಇನ್ಯಾವಾಗ ಹೇಳ್ಬೇಕು ಬರಬೇಡ ಅಂತ? ಏನು ತಮಾಷೆ ಮಾಡ್ತಾ ಇದ್ದೆ ಪ್ರಿಯಾ? ಇಲ್ಲ, ಸೀರಿಯಸ್ ಆಗೇ ಹೇಳ್ತಿರೋದು. ಪ್ರಿಯಾ ಉಡ್ಬೇಡ ನೀನನ್ನ. ಪ್ರಿಯಾ ಏನಿದು? ಸಾರಿ, So ಬೇಜಾರು ಮಾಡ್ಕೋಬೇಡ. ನನಗೆ ಕಷ್ಟ ಆಗ್ತಿದೆ, ಲೈಫ್ ಲಾಂಗ್ ನಂಗೆ ಈ ಥರ ಆಗಲ್ಲ.
ಪ್ರಿಯಾ ಪ್ರಿಯಾ ಅಂತ ಸಾಯ್ತಿಯಲ್ಲೋ, ಅವಳಿನ ಬೇಡ ಅಂತ ಬಿಟ್ಟು ಹೋದ್ಲು, ಮತ್ತೆ ವಾಪಸ್ ಬರಲ್ಲ ಅವಳು. ಅರ್ಥ ಮಾಡ್ಕೊಳ್ಳೋ. ಲೋ, ಈ ಥರ ಹತ್ತಿರ ಹೆಂಗೆ ಹೇಳು? ಪ್ಲೀಸ್ ಅಳ್ಬೇಡ ಕಣೋ, ಈ ಥರ ನೀನು ನೋಡೋಕ್ಕಾಗಲ್ಲ. ಇನ್ನು ನನ್ನ ಮಕ್ಳದ್ದು ಬರೇ ಇದೇ ಆಗೋಯ್ತು. ಅಯ್ಯೋ, ಬೂಟ್ ಕಾಲಲ್ಲಿ ಬತಾಸ್ ತಿಂದ್ರು ಟೇಸ್ಟ್ ನಿಂಗೆ ಹೋಗ್ಲಿಲ್ವಲ್ಲ? ಇನ್ನೊಂದ್ಸಲಿ ಬೂಟ್ ಕಾಲಲ್ಲಿ ಒದೆ ತಿನ್ನೋ ಆಸೆನ ನಿನಗೆ? ಇಷ್ಟೆಲ್ಲ ಹೇಳಿದ್ರು ಕೂಡ ನಿನ್ನ ತಿಕಾಗಂಚಲಿ ಒಂಚೂರೂ ಕಡಿಮೆ ಆಗಲಿಲ್ಲ ಅಲ್ಲ? ಏಯ್, ತಿಕ್ಕಾ ಮುಚ್ಕೊಂಡು ಕೂತಾಳಲ್ಲಿ. ಮಚ್ಚ, ಒಂದೇ ಒಂದು ಟ್ರ್ಯಾಕ್ ಕೊಡ. ಲವ್ ಈ ರಿಟೈರ್ಮೆಂಟ್ ಆಗೋ ವಯಸ್ಸಲ್ಲಿ ಇವೆಲ್ಲ ಬೇಕಿತ್ತ? ಅಯ್ಯೋ, ಆನಂದಗೊಬ್ಬ ತಲೆಕೆಟ್ಟ ನನ್ನ ಮಗ. ಯಾವ ಕೇಸ್ ತಗೊಂಬಂದಾಕೊಂಡು ಸುಮ್ಮನೆ ಇಲ್ಲಿ ನಮ್ಮ ತಲೆ ತಿಂತಾನೆ. ಏಯ್, ಯಾವನವನು ತಗೊಳ್ರ ಊಟ? ವಿವಾದ ಸತ್ಯಶೋಧನಾ ಸಮಿತಿ ಆಮಿಷ ಒಡ್ಡಿದೆ ಕಾಂಗ್ರೆಸ್ನವರು. ಅನ್ನೋರ್ ಮಣಿಪಟ್ಟಿ ತಿರುಗೇಟು. ಸಿಎಂ ಖರ್ಗೆ ಆರೋಪ ಸುಳ್ಳೆಂದು ಸ್ಪಷ್ಟನೆ. ಸ್ವಾಮಿ ದೇಗುಲಕ್ಕೆ ಕನ್ನ. ಮಹಾಲಕ್ಷ್ಮಿ ಎಂಬ ಯುವತಿಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ. ಇದರ ಹಿಂದೆ ರಾಜಕೀಯ ವ್ಯಕ್ತಿಗಳ ಕೈವಾಡ ಇದೆ ಎಂದು ಪರಿಗಣಿಸಲಾಗಿದೆ. ನಮ್ಮ ದೇಶದಲ್ಲಿ ಕೊಲೆ ಮಾಡೋದು, ಅತ್ಯಾಚಾರ ಮಾಡೋದು ಫ್ಯಾಷನ್ ಆಗ್ಬಿಟ್ಟೈತೆ. ಈ ಸಿಸ್ಟಮೇ ಸರಿ ಇಲ್ಲ. ಹಾಂ ಸರ್, ಹಾಂ ಬನ್ನಿ ಸರ್, ಬನ್ನಿ ಸರ್, ಈಗ ಬಂದೆ ಸರ್. ಊಟ. ಲೋ ಶಿವ, ಊಟ ಮಾಡು. ಬೇಡ. ಲವ್, ನೀನು ಮಾಡಲ್ಲ ಅಂದರೆ ನಾನು ಮಾಡಲ್ಲ. ಲವ್, ನೀನೇ ತಿನ್ಕೊಳ್ಳೋ. ಲವ್ ಮಚ್ಚ, ನೀನಾ? ನೀನು ಮಾಡ, ಆಮೇಲೆ ಮಾಡ್ತೀನಿ. ನಮ್ಮ ನಿಂಗರತ್ತಿ ಹಾಕಿಸ್ಕೊಂಡು ಹಾಳಾಗೋರಿ ನಕ್ಕ ನಂಗೆ ಹೊಟ್ಟೆ ಇಸ್ತೈತೆ, ನಾನು ತಿನ್ಕೊಂತೀನಪ್ಪ. ಲೋ ವಿಷ್ಣು, ನೀರು ತೊಗೊಂಬಾರೋ. ಸತ್ಗೀತೋದ ನೀನು? ಅಯ್ಯ, ನೀನು ನೀರು ಖಾಲಿ ಆಗೈತೆ. ಆಯ್ತಾ ನೀರು? ಬಾಟ್ಲಿಲ್ಲ ಆಯ್ತಾ? ಈ ತಡಿ ನನ್ನ ಮಗನ ಸವಾಸನೆ ಅಲ್ಲ ಗುರು. ಬಾಟ್ಲು ನೀರು ಯಾರು ಇಲ್ಲ, ಬೀಚನೂ ಇಲ್ಲ. ಮಗ ಯಾರಿಲ್ಲ, ಇದೇ ಕರೆಕ್ಟ್ ಟೈಮ್. ಫಸ್ಟ್ ಎಸ್ಕೇಪ್ ಬರ್ರಿ. ಏಯ್, ತಿಕ್ಕ ಮುಂಚೆ ಬರಲಿ. ಏಯ್, ನಡೆಯೋ ನಡೆಯೋ. ಆಯ್ತು, ನೋಡ್ರಿ ನೋಡ್ರಿ ನೋಡ್ರಿ. ಅಯ್ಯೋ, ಟೆನ್ಷನ್ ಫೈಲ್ ಬೇರೆ ಮರ್ತೋಗ್ಬಿಟ್ಟನಲ್ಲಪ್ಪ. ಇಲ್ಲಪ್ಪ ಇವರು ಕಾಣ್ತಾರೆ. ಅಯ್ಯೋ ಅಯ್ಯೋ, ಏನಪ್ಪ ಮಾಡ್ತೀವಿ ಇವಾಗ? ಆಗಿದ್ದಾಗಲಿ ಸಾಹೇಬ್ರಿಗೆ ವಿಷಯ ಹೇಳ್ಬಿಟ್ರು ನಾನು.
ಹಲೋ ಸರ್, ಅದು ಆ ಹುಡುಗರು ಕಾಣಿಸ್ತಾ ಇಲ್ಲ. ನಿನಗೆ 48 ಅವರ್ಸ್ ಟೈಮ್. ಅಷ್ಟರಲ್ಲಿ ಆ ಹುಡುಗರು ಎಲ್ಲಿದ್ದಾರೆ ಅಂತ ಕಂಡಿಡಿ. ಇಲ್ಲ ಅಂದರೆ ಅವ್ರ ಥರ ನೀನು ಕಳೆದೋಗ್ತೀಯಾ. ಜೊತೆಲೇ ಇದ್ದು ಸ್ಕೆಚ್ ಹಾಕೋದು ತಪ್ಪಲ್ವಾ? ನನ್ನ ಮೇಲೆ ಅಷ್ಟೊಂದು ಕೋಪನಾ? ಬೇರೆಯವ್ರ ಮನೆಗೆ ಬೆಂಕಿ ಬಿದ್ದಾಗ ತುಪ್ಪ ಸುರಿಯೋ ನೀನು, ಈಗ ನಿನ್ನ ಮನೆಗೆ ಬೆಂಕಿ ಬಿದ್ದಾಗ ನೀರು ಹಾಕೋದು ಯಾವ ಲೆಕ್ಕ? ತಪ್ಪು ಮಾಡಬೇಕಾದ್ರೆ ತಪ್ಪು ಅಂತ ಗೊತ್ತಿದ್ರು ತಪ್ಪೇ ಮಾಡ್ತೀವಿ. ಅದು ಅರ್ಥ ಆಗೋಕ್ಕೂ ಮುಂಚೆ ನಾವು ಮಾಡಿರೋ ತಪ್ಪುಗಳೇ ನಮ್ಮನ್ನು ತಿಂದಾಕತ್ತೆ. ಕರ್ಮದೇಟು ತುಂಬ ಭಯಂಕರವಾಗಿರುತ್ತೆ. ನೀನು ರೌಡಿಸಮ್ಗೂ ಬರೋಕ್ಕೆ ಮುಂಚೆ ದೇವಸ್ಥಾನದಲ್ಲಿ ಪೂಜಾರಿ ಆಗಿದ್ದ, ಉಪದೇಶ ಮಾಡ್ತಾ ಇದೆಯಾ? ಈಗೇನೋ ಒಂದು ಹುಡುಗಿನ ರೇಪ್ ಮಾಡಿ ಕೊಲೆ ಮಾಡಿದ್ದೀನಿ, ಇದೇನು ಹೊಸದಲ್ವಲ್ಲ? ಓ, ಅವಳು ನಿನ್ನ ಮಗಳು ಅಂತ ಕೋಪ ಮಾಡ್ಕೋತಿದ್ಯಾ? ತಪ್ಪೇನಿಲ್ಲ ಬಿಡು. ಆದರೆ ಕೋಪ ಬಂತು ಅಂತ ನಿಗ್ರಾಡಿದ್ರೆ ಕೊಲೆಗೆ ಹೋಗ್ತೀಯ ಅಂತ ಗೊತ್ತಿಲ್ವಾ? ಏನೋ ಗೊತ್ತಾಗದೆ ತಪ್ಪಾಗಿದೆ, ಗೊತ್ತಿದ್ರು ಮಾಡೋದೆ. ಈಗೇನು ನೀನನ್ನು ಸಾಯಿಸ್ಬೇಕಲ್ವಾ? ತಗೋ ಗನ್ನು, ತಗೋ ಸಾಯಿಸು ತಗೋ. ತಾಕತ್ತಿದ್ರೆ ಸ್ಕೆಚ್ ಹಾಕ್ಬೇಕು. ಸ್ಕೆಚ್ ಹಾಕಿದ್ಮೇಲೆ ಮಿಸ್ ಆಗಬಾರ್ದು. ನೀನು ಮಿಸ್ಟೇಕ್ ಎರಡೂ ಮಾಡಿದ್ಯಾ. ಮಾಡ್ರು, ನಾನು ಮಾಡ್ತೀನಿ. ನನ್ನ ಕೈಗಳು ಕಟ್ಟಾಕಿ ನಿನ್ನ ಕೈಲಿ ಗನ್ ಇಟ್ಕೊಂಡು ಧಮ್ಕಿ ಹಾಕ್ತೀಯ? ನೀನು ಗಂಡ್ಸ? ಮೇಲೋಗಿ ನಿನ್ನ ಮಗಳನ್ನ ಕೇಳು, ಹೇಳ್ತಾರೆ. ಹಲೋ ಅಣ್ಣ. ಹೇಳಿದ ಕೆಲಸ ಏನರೋ ಮಾಡಿದ್ರಿ? ಅದೇ ಕೆಲಸದಲ್ಲಿದ್ದೀವಿ. ಸರಿ, ಬೇಗ ಮುಗಿಸಿ ನಮ್ಮ ಅಣ್ಣನ ಹತ್ರ ಹೋಗಿ ಸೇರಿ. ಸರಿ ಅಣ್ಣ, ಆಯಿತು. ಏಯ್, ಬೇಗ ಕೆಲಸ ಮುಗಿಸ್ರೋ, ಅಣ್ಣ ಬೇರೆ ಫೋನ್ ಮಾಡವ್ರೆ. ಫ್ಯಾಮಿಲಿ ಗೆಟ್ ಟುಗೆದರ್ ಪ್ಲ್ಯಾನ್ ಚೆನ್ನಾಗಿ ಆಗಿರ್ಬೇಕು ಅಲ್ಲ? ನಂದೊಂದು ಕೆಲಸ ಆಗಬೇಕು. ದೇವಸ್ಥಾನಕ್ಕೆ ಜನ ಪಾಪ ತೊಳ್ಕೊಳಕ್ಕೆ ಹೋದರೆ ನನ್ನ ಹತ್ರ ಪಾಪ ಮಾಡೋಕ್ಕೆ ಬರ್ತಾರೆ. ಡೀಲ್ ಹೇಳಿ ಸಾಕು, ಟಾರ್ಗೆಟ್ನ ಡೇಂಜರ್ ಝೋನಲ್ಲಿಟ್ಟು ಬಾಡಿನ ಗಿಫ್ಟಾಗಿ ಕಳಿಸ್ತೀನಿ. ಡಾಟರ್ ಆ್ಯಂಡ್ ಡ್ಯಾಡಿ ಆಲ್ರೆಡಿ ಡೆಡ್ ಬಾಡಿ ಆಗಾಯಿತು. ನನ್ನ ಹೆಸರು ಎಲ್ಲೂ ಹೊರಗಡೆ ಬರಬಾರ್ದು. ಸ್ವಲ್ಪ ದಿನ ಒಳಗಡೆ ಇರಿ, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ಒಳಗಡೆ ಹೋಗ್ಬೇಕಾದ್ರೆ ಶಾಪಿಂಗ್ ಮಾಡ್ಕೊಂಡು ಹೋಗಿ. ಗೆಸ್ಟ್ ಹೌಸಲ್ಲಿ ಸೂಟ್ ಕೇಸ್ ಇದೆ, ಕಳಿಸ್ಕೊಡ್ತೀನಿ. ಸರ್ಕಾರದವರು ಪೊಲೀಸವ್ರಿಗೆ ಸಂಬಳ ಕೊಟ್ಟರೆ ಸರ್ಕಾರ ನಡೆಸೋ ನಿಮ್ಮಂಥವ್ರು ನಮ್ಮಂಥ ನಮಾಖಾರ್ ನನ್ನ ಮಕ್ಕಳಿಗೆ ಪೆಟ್ಟಿಗೆ ಕೊಡ್ತೀರಾ? ಚೆನ್ನಾಗಿದೆ. ಹುಂಡೀಲಿ ಕಾಸು, ನಮ್ಮ ಹತ್ರ ಬಾಸು. ಕೊಟ್ಟಿದ್ದೀರಲ್ಲ, ಕೆಲಸ ಆಯಿತು ಅಂತ ತಿಳ್ಕೊಳ್ಳಿ. ಏನಿದ್ದೀರೋ ಜೊತೆ ಅಲ್ಲೋಗ್ರೋ. ಯಾವುದಕ್ಕೂ ಹುಷಾರಾಗಿರ್ಬೇಕು. ದುಡ್ಡು ಬಂದು ಸೇರಲಿ. ನಂಬಕ್ಕಾಗಲ್ಲ. ಏಯ್, ನೋಡ್ಕೊಂಡೋಗೋ ನೀನು ನೋಡ್ಕೊಂಡಾಗ ನನ್ನ ಯಾಕೋ ತಡೀತಾ ಇದ್ರ? ಬಿಡ್ರೋ ನನ್ನ ಮಕ್ಳಿಗೈತೆ. ಓಯ್, ಏನೋ ನಿಮ್ ಗಾಂಚಲಿ ಸುಮ್ಮನೆ ಕುಡ್ದೋಗೋದ್ ಬಿಟ್ಟು ಯಾಕಣ್ಣ, ಏನಾಯ್ತಣ್ಣ? ನಮ್ಗೆ ಯಾಕೆ ಬೇಕು ಇವೆಲ್ಲ? ಎಸ್ಕೇಪ್ ಆಗೋಣ, ಬಂದೋಣ ಫಸ್ಟು.
ಹುಡುಗರ ಬಗ್ಗೆ ಎಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಾ? ಆ ಹುಡುಗರು ಯಾರು? ಅವರಿಂದ ಏನಾಗ್ಬೇಕು ನಿಮಗೆ? ಹುಡುಗ ಹೆಂಗಿದ್ದಾನೆ? ಸೆಲೆಕ್ಷನ್ ಮಾಡಿರೋದು ಯಾರು ಹೇಳಿ? ನಿಮ್ಮ ಮಗಳೇ ತಾನೇ? ಹುಡುಗ ಸಖತ್ತಾಗಿದ್ದಾನೆ. ಲೋ ಮಚ್ಚ, ನಾವು ಯಾರನ್ನ ಕೊಲೆ ಮಾಡಿದ್ವಿ ಅಂತ ಗೊತ್ತಿಲ್ಲ. ಅವನು ಯಾರೋ ಬಾರಲ್ಲಿ ಬಂದು ತಗಲಾಕೊಂಡ. ಏನಾದಂತನೂ ಗೊತ್ತಿಲ್ಲ. ಪೊಲೀಸವ್ರು ಬೇರೆ ಹಿಂದೆ ಬಿದ್ದಿದ್ದಾರೆ. ಏನೋ ಮಚ್ಚ ಮಾಡೋದು? ತಿಕ್ಕ ಮುಚ್ಕೊಂಡಿದ್ದಿದ್ರೆ ಆಗಿರೋದು. ನಮ್ಮ ಟ್ರಿಪ್ ಹೋಗೋಣ, ತಿಕ್ಕ ಕೇಸ್ಕೊಳ್ಳೋಣ ಅಂತ ಕರ್ಕೊಂಡು ಬಂದ ಮನೆ ತಿಕ್ಕ ಕೇಸ್ಕೊಳ್ಳೋದು. ಮಗ, ನಮ್ಮ ಹುಡುಗಿ ಐ ಮೀನ್ ಟ್ರಬಲ್ ಅಂತ ಮೆಸೇಜ್ ಮಾಡಿದಳು. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವೋ? ಮಾತಾಡ್ತಿದ್ದಾನೆ. ಅದೇ ಅವ್ರ ಹುಡುಗಿ ಜೊತೆಗೆ. ಓ, ಇಬ್ರು ಬಾರಿ ಕ್ಲೋಸ್ ಅನ್ಸುತ್ತೆ. ಸರಿ ಅದ್ ಬಿಡು. ಇವಾಗ ಶಾರ್ಟ್ ಏನಂದ್ರೆ ಏನು ಸ್ಕ್ರಿಪ್ಟಲ್ಲಿ ಏನೋ ಚೇಂಜಸ್ ಮಾಡಿದ್ಯಾ? ಏಯ್, ಯಾವುದೋ ಒಂದು ಕಿತ್ತೋಗಿರೋ ಸ್ಟೋರಿ ತೊಗೊಂಬಂದು ನಾವು ಮೂವಿ ಮಾಡೋಣ, ನಾನು ಡೈರೆಕ್ಷನ್ ಮಾಡ್ತೀನಿ ಅಂತ ನಿಮ್ಮ ಅಪ್ಪನ ಕಾಸು ಉಡಾಯಿಸ್ತಾ ಇದೆಯಲ್ಲ. ಫಸ್ಟ್ ಆ ಬಾಣಿ ನಂಬರ್ ಕೊಡು, ಫೋನ್ ಮಾಡಿ ಮಾತಾಡ್ತೀನಿ. ಫಸ್ಟ್ ನಿನ್ನ ಮಗಳ ಮದುವೆ ಮಾಡಿಸೋ. ಈ ಥರ ಚೈಲ್ಡ್ ಆಡೋದು ನಿಲ್ಲಿಸ್ತೀಯ? ಏ ಹೋಗ್ರು, ನೀವು ನನಗೂ ಸಪೋರ್ಟ್ ಮಾಡಲ್ಲ, ನಮ್ಮ ಅಪ್ಪಂಗೂ ಮರ್ಯಾದೆ ಕೊಡಲ್ಲ. ನಾನು ಯಾವ ಸಿನಿಮಾನು ಮಾಡಲ್ಲ, ಏನು ಮಾಡಲ್ಲ. ಆಯ್ತಾಯ್ತಪ್ಪ, ಸಾರಿ ಚೆನ್ನಾಗಿ ಸುಮ್ಮನೆ ತಮಾಷೆ ಮಾಡಿದ್ದು. ಸರಿ ಆಯ್ತು, ಹೋಗಿ ಮುಚ್ಕೊಂಡು ಶಾರ್ಟಿಗೆ ರೆಡಿ ಆಗು. ಏ ನೀನೇನ್ ಮಾಡ್ತಿದ್ಯಾ? ಶಾರ್ಟ್ ರೆಡಿ ಇದೆ, ಹೋಗು. ಫ್ರೇಮ್ ಓಕೆನಾ? ಆರ್ಟಿಸ್ಟ್ ರೆಡಿ? ಕ್ಯಾಮ್ರಾ ರೋಲಿಂಗ್.